ನಮಸ್ಕಾರ ಅಭ್ಯರ್ಥಿಗಳೇ, ಅತಿಥಿ ಉಪನ್ಯಾಸಕರ ಆಯ್ಕೆ ಒಂದು ಆನ್ಲೈನ್ ಅರ್ಜಿಯನ್ನು ಆರಂಭಿಸಲಾಗಿದೆ. ಸೊ ಇದೇ ತಿಂಗಳ 7ನೇ ತಾರೀಕಿಗೆ ಒಂದು ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು ಇನ್ನೂವರೆಗೆ ಅಪ್ಲಿಕೇಶನನ್ನು ಹಾಕಿಲ್ಲ, ಅಪ್ಲಿಕೇಶನ್ ಹಾಕಿ ಸರ್ವರ್ ಬಿಸಿ ಬರ್ತಾ ಇದೆ. ಸೊ ಹೊಸದಾಗಿದ್ದವ್ರು ಹೊಸ ಅರ್ಜಿಗಳನ್ನು ಹಾಕ್ಬೋದು. ಅರ್ಜಿ ಕೂಡ ಓಪನ್ ಆಗಿದೆ. ಆಮೇಲೆ ಏನಪ್ಪ ಅಂತಂದರೆ ನಿಮ್ಮ ಸೆಲೆಕ್ಷನ್ಗಳನ್ನು ಸಪ್ರೇಟಾಗಿ ಮತ್ತೇನು ಮಾಡ್ತಾರೆ ಅಂದರೆ ನಿಮಗೆ ಒಂದು ID ಬರುತ್ತೆ. ಆ ಒಂದು IDನ ಇಟ್ಕೊಂಡು ನೀವು ಮುಂದಿನ ಒಂದು ಏನಪ್ಪ ಅಂದರೆ ಕಾಲೇಜ್ ಸೆಲೆಕ್ಷನ್ ಇರ್ಬೋದು ಮತ್ತು ಕಾಲೇಜ್ ಆಯ್ಕೆ ಅವುಗಳನ್ನು ಲೇಟ್ರಾಗಿ ಬಿಡ್ತಾರೆ. ಬಟ್ ಸದ್ಯಕ್ಕೆ ಒಂದು ನಾರ್ಮಲ್ ಫಾರ್ಮಾಲಿಟಿ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಬೇಕಾಗತ್ತೆ. ಮುಂದಿನ ಪ್ರಕ್ರಿಯೆಯನ್ನು ಕೂಡ ಅವರು ಹೇಳ್ತಾರೆ. ನಿಮ್ಮಗಳಿಗೆ ಒಂದು ನೋಟಿಫಿಕೇಷನ್ ಕೂಡ ಇಶ್ಯೂ ಮಾಡ್ತಾರೆ, ಮುಂದಿನ ಪ್ರಕ್ರಿಯೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನು. ಸೊ ಹೀಗಾಗಿ ನೀವು ಮೊದಲಿಗೆ ಅಪ್ಲಿಕೇಶನ್ ಹಾಕಿ. ಇದರಲ್ಲಿ ಕಾಲೇಜ್ ಸೆಲೆಕ್ಷನ್ ಇರೋದಿಲ್ಲ. ಈ ಒಂದು ಫಾರ್ಮ್ ಒಳಗಡೆ ನಿಮಗೆ ಯಾವುದೇ ಥರಂಥ ಕಾಲೇಜ್ ಸೆಲೆಕ್ಷನ್ ಆಗಿರ್ಬೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಡೀಟೇಲ್ಸ್ ಮಾಹಿತಿಗಳು ಇರೋದಿಲ್ಲ. ಅಂದರೆ ಯಾವ ಕಾಲೇಜಲ್ಲಿ ಎಷ್ಟು ವೇಕೆನ್ಸಿಗಳಿದ್ದಾವೆ ಅನ್ನೋದು ಕೂಡ ಇದು ಮಾಹಿತಿ ಇರೋದಿಲ್ಲ. ಓಕೆ, ಅದು ಮುಂದಿನ ಪ್ರಕ್ರಿಯೆಯಲ್ಲಿ ಮಾಡ್ತಾರೆ. ಸೊ ಹೀಗಾಗಿ ಯಾರೆಲ್ಲ ಅಭ್ಯರ್ಥಿಗಳಿದ್ದೀರಿ, ಸೊ ಅವರುಗಳು ಏನು ಮಾಡಬೇಕಂತಂದರೆ ಮೊದಲು ನೀವು ಒಂದು ಅಪ್ಲಿಕೇಶನ್ ಹಾಕಿ ಅದರ ಒಂದು ಡೌನ್ಲೋಡ್ ಪ್ರತಿಯನ್ನು ಅಕ್ನಾಲಜ್ಮೆಂಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಮತ್ತು ಯಾರೆಲ್ಲ ರಿನ್ಯೂವಲ್ ಇದ್ದೀರಿ ಅವರು ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅಂದರೆ ನೀವು ಈಗಾಗಲೇ ಅಪ್ಲಿಕೇಶನ್ ಹಾಕಿದರೆ ಓಕೆ, ಅಪ್ಲಿಕೇಶನ್ 2023 ಎಸ್ ಅಂತ ಹಾಕಿ, ನಿಮ್ಮ ID ಗೊತ್ತಿಲ್ಲ ಅಂತಂದರೆ ನೀವು ಡೇಟ್ ಆಫ್ ಬರ್ತನ್ನು ಹಾಕಿ. ಸೊ ನಿಮ್ಮ SSLC ಒಂದು ನಂಬರನ್ನು ಹಾಕಿ ಇಲ್ಲಿ ರಿಟ್ರೀವ್ ಮಾಡಿದರೆ ನಿಮಗೆ ಒಂದು ID ಸಿಗುತ್ತೆ. ಆ ಒಂದು ID ಮುಖಾಂತರ ನೀವೇನು ಮಾಡ್ಬೋದು ಅಂತಂದರೆ ಇಲ್ಲಿ ನೀವು ಅಪ್ಲಿಕೇಶನ್ಗಳನ್ನು ಮುಂದುವರಿಸ್ಬೋದು.